ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ನಾನು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಇವತ್ತೊಂದು ಜರ ಜಲ್ದಿ ಎದ್ದೀನ್ರಿ. ಇವಾಗ ನೋಡ್ರಿ ಟೈಮ್ 5:30 6 ಆಗತ್ತದ. ಇವಾಗ ಎದ್ದು ಎಲ್ಲ ಕೆಲಸ ಮಾಡ್ಕೊಂಡು ಅಂದ್ರೆ ಕಸ ಬಾಂಡ್ಯ ನಿನ್ನೆ ರಾತ್ರಿ ಊಟ ಮಾಡಿ ಬಾಂಡ್ಯ ಹತ್ತಿರ್ತಾವಲ್ರಿ, ಅವೆಲ್ಲ ಮಾಡ್ಕೊಂಡು ಕೆರೆ ಇವಾಗ ಅಡುಗೆ ಮಾಡ್ಬೇಕನ್ನತ್ತೀನಿ ರೀ. ಎದ್ದು ಕೂಡಲೇ ನಾನು ತಲೆ ತೊಳ್ಕೊಂಡ್ರಿ ಇವತ್ತು ವಾರ ಅದಲ್ರಿ, ಅದಕ್ಕೆಲ್ಲ ತಲೆ ತೊಗೊಂಡು ಮಾಡಿ ನೋಡ್ರಿ ಅಲ್ಲಿ ಪೂಜೆ ಮಾಡಿ ನೋಡ್ರಿ. ಎರಡು ಹೂವು ಬಿಟ್ಟಿವ್ರಿ ಗಿಡದಾಗ, ನಮ್ಮ ಗಿಡದಾಗ ಅಲ್ಲಿ. ಅದಕ್ಕೆ ಅವು ಎರಡು ತಂದು ಏರ್ಸಿನ್ರಿ. ಇವಾಗ ಪೂಜೆನೇ ಆಗೈತಿ. ಇವತ್ತು ಅಡುಗೆ ಮಾಡ್ಬೇಕಲ್ರಿ. ಈಗ ಎಲ್ಲ ಕೆಲಸ ಆದ ಬಳಿಕ ಅಡುಗೆ ಒಂದು ಬಾಕಿನೇ ಇರ್ತದಲ್ರಿ. ನಮ್ಮ ರಚನು ಎದ್ದಾಡ್ರಿ. ಇವಾಗ ಬರ್ರಿ ತೋರಿಸ್ತೀನಿ ಆಕೆನು. ಬಾ 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 ಜಲ್ದಿನೇ ಎದ್ದಾಡ್ರಿ ಆಕೆನು. ಹಾಯ್ ಮಾಡು. ಎಲ್ಲರೂ ಎದ್ದಾರ್ರಿ. ಅವ್ರು ಇವಾಗ ಹೊತ್ತು ಬೆಳಕು ಹರಿದದ್ರಿ. ಇವಾಗ ಅಡುಗೆ ಮಾಡ್ಬೇಕ್ರಿ. ನಾನು ಅವ್ರ ಪಪ್ಪನೂ ಹೋಗ್ತಾರ್ರಿ. ಈಗ ಒಣಗಿಗೆ ಅಂತೇಳಿ ಎಲ್ಲ ಸಜ್ಜು ಮಾಡಿ ಇಟ್ಕೊಂಡಿನಿ ರೀ. ನಾನು ಅಂದರೆ ಎಲ್ಲ ತಯಾರು ಮಾಡಿ ಇಟ್ಕೊಂಡಿನಿ. ಇವಾಗ ಬರೀ ಜಸ್ಟ್ ಒಣಗಿ ಪಾಣಿ ಹೊಡಿಬೇಕು. ಆಮೇಲೆ ಹಿಟ್ಟು ಅತ್ತೆಲ್ಲ ನಾದಿ ಇಟ್ಕೊಂಡಿನಿ. ಹಿಟ್ಟು ಇದನ್ನು ಮಾಡ್ತೀನಿ ರೀ. ನಾನು ಚಪಾತಿ ಮಾಡಕತ್ತೇಳಿ. ಅವ್ರ ಪಪ್ಪ ದಮ್ಮು ಚಪಾತಿ ಬೇಕಂತ್ರಿ ಅವರಿಗೆ. ಅದಕ್ಕೆಲ್ಲಾಗ ಚಪಾತಿ ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡ್ಬೇಕನ್ನತ್ತೀನಿ ರೀ ನಾನೀಗ. ಹಾಂ ಪಪ್ಪ, ಇವತ್ತು ನಮ್ಮ ಊರಾಗ ಅಂಬಾಬಾಯಿಗೂ ಉಡಿ ತುಂಬ್ತಾರ್ರಿ. ಅದಕ್ಕೆ ಹೋಗ್ಬೇಕನ್ನತ್ತೀವಿ. ಏನೇನು ಆಗ್ತದೇನೋ, ಹೋಗೋದಾಗ್ತದೇನಿಲ್ಲೋ. ಬರ್ರಿ ಈಗ ಪಟ ಅಡುಗೆ ಮಾಡ್ತೀನಿ. ಅವರು ಹೋಗ್ತಾರಂತ್ರಿ, ಲೇಟ್ ಆಗ್ತದ. ರಾಯಣ್ಣ ಒಬ್ಬ ಮುಕ್ಕೊಂದನ್ರಿ. ಶಾದು ಆಮೇಲೆ ರಚ್ಚು ಎದ್ದಾರ್ರಿ. ಅವ್ರು ನನ್ನ ಕೂಡನೇ. ಅವ್ರ ಪಪ್ಪನೇ ಎದ್ದು ಜಳಕ ಮಾಡ್ತಾರ್ರಿ. ನಮ್ಮ ರಚ್ಚು ಜಳಕ ಮಾಡಿಲ್ಲ. ಆಕೆ ನೀವು ಜಳಕ ಮಾಡಿಸ್ತೀನಿ. ಇವಾಗ ಅಡುಗೆ ಅಂತೆಲ್ಲ ಆಗ್ಬಳಕ್ರಿ. ರಚ್ಚು ಅಡುಗೆ ಮಾಡೋಣ. ಚಪ್ಪ ಮಾಡ್ತಿ ಹಾಂ, ಚಪ್ಪ ಮಾಡ್ತಾವತ್ರಿ ಆಕೆ. ಇವಾಗ ಬರ್ರಿ ಬದ್ನಿಕಾಯಿ ಪಲ್ಯ ಚಪಾತಿ ಮಾಡೋಣ ಅಂತ ನೋಡ್ರಿ. ಇವಾಗ ನಾನು ಪಲ್ಯ ಮಾಡಕತ್ತೇಳಿ ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಸಣ್ಣಗೆ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿನಿ ರೀ. ಅವಕ್ಕೆ ನಾನು ಗಟ್ಟಿ ಪಲ್ಯ ಮಾಡ್ಬೇಕಂತೇಳ್ರಿ. ಆಮೇಲೆ ಇಲ್ಲಿ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಗೋಧಿ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಇಲ್ಲಿ ನೋಡ್ರಿ ಇವಾಗ ಕಡಾಯಿದಾಗ ನಾನು ಎಣ್ಣೆ ಕಾಯಕ್ಕಿಟ್ಟೀನಿ ರೀ. ಅನ್ನ ರೆಡಿ ಆಗೈತ್ರಿ. ಇವಾಗ ಏನಿದ್ರೆ ಪಲ್ಯ ಇಟ್ಟೆ ಮಾಡ್ಬೇಕ್ರಿ. ಬದ್ನಿಕಾಯಿ ಪಲ್ಯ ಮಾಡ್ದಂದ್ರೆ ಆಮೇಲೆ ಚಪಾತಿ ಮಾಡ್ಬೇಕನ್ನತ್ತೀನಿ ರೀ. ಚಪಾತಿ ಯಾಕಂದ್ರೆ ಅವ್ರಿಗೆ ದಮ್ಮು ಚಪಾತಿ ಬೇಕಂದ್ರಿ. ಯಾಕೆ ಒಂದು ಸ್ವಲ್ಪ ದಿಪ್ಪ ಇರ್ತಾವಲ್ರಿ, ಆ ರೀತಿ ಚಪಾತಿ ಬೇಕತ್ರಿ ಅವರಿಗೆ. ಅದಕ್ಕೆಲ್ಲಾಗ ಇವಾಗ ನಾನು ಫಸ್ಟ್ ಎಣ್ಣೆ ಗರಮ್ ಆದ ಬಳಿಕ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಹಾಕ್ಕೊಂಡು ನೋಡ್ರಿ. ನೀಟಾಗಿ ಅಷ್ಟು ಮೆತ್ತಗಾಗಂಗೆ ಫ್ರೈ ಮಾಡ್ಕೊತೀನಿ ರೀ. ಅವಕ್ಕೆ ಚೆಂದಾಗಿ ಜಲ್ದಿ ಫ್ರೈ ಆದಂದ್ರೆ ಮಸ್ತಾಗಿ ಬದ್ನಿಕಾಯಿ ಒಣಗಿ ಬರ್ತೈತಿ ರೀ. ಅಂದ್ರೆ ನಾವು ಒಣಗಿನ ಅಂತೀವಲ್ರಿ ಜಾಸ್ತಿ, ಅದಕ್ಕೆಲ್ಲಾಗ ಒಣಗಿನೇ ಬರ್ತದೆ ರೀ ನನ್ನ ಬಾಯಿಗೆ ಬದ್ನಿಕಾಯಿ ಪಲ್ಯ ನೋಡ್ರಿ. ಇವಾಗ ಎರಡು ಚಂದ ಕೆಂಪಗಾಗ್ಯಾವ ಅಂತೇಳಿ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ ರೀ. ಅರಿಶಿಣ ಹಾಕೊಂಡು ಬಳಿಕ ಒಂದು ಸ್ವಲ್ಪ ಖಾರ ರೀ, ನಮ್ಗೆ ಎಷ್ಟು ಹತ್ತದಲ್ಲ ಅಷ್ಟು ಖಾರ ಹಾಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹಾಕಿನಿ ರೀ. ಯಾಕಂದ್ರೆ ಮೊನ್ನೆ ಖಾರ ಹಾಕಿದ ಭಾಳ ಅಂದ್ರೆ ಭಾಳ ಜಾಸ್ತಿ ಆಗಿತ್ತು. ಯಾಕಂದ್ರೆ ಇದ್ರಾಗ 2 ಖಾರ ಮಿಕ್ಸ್ ಮಾಡೀನಿ ರೀ ನಾನು. ಅದಕ್ಕಲ್ಲಿಗೆ ಖಾರ ಆಗಿತ್ತು. ಅದಕ್ಕಲ್ಲಿಗೆ ಸ್ವಲ್ಪ ಹಾಕೀನಿ ರೀ ನಾನು. ಇವಾಗ ನಮ್ದು ಒಂದೇ ಖಾರ ಆಯ್ತಂದ್ರೆ ಅಷ್ಟೇ ಖಾರ ಆಗ್ತೈತಿಲ್ಲ ರೀ. 5 ಖಾರ ಮಿಕ್ಸ್ ಮಾಡೀನಿ. ಅದಕ್ಕೆಲ್ಲ ಒಂದು ಜರ ಜಾಸ್ತಿನೇ ಖಾರ ಆಯಿತು. ಅದೆಲ್ಲ ಆದ ಬಳಿಕ ನೋಡ್ರಿ ಇವಾಗ ನಾನು ಇದು ಹಾಕೊಳತ್ತೀನಿ ನೋಡ್ರಿ. ಬದ್ನಿಕಾಯಿ ಏನು ಪೀಸ್ ಮಾಡಿ ಇಟ್ಕೊಂಡಿದ್ದಲ್ರಿ, ನೀರ್ನಾಗ ಇಟ್ಕೊಂಡಿದ್ದ. ಯಾಕಂದ್ರೆ ಒಗರು ಬಿಡ್ತಾವ್ರಿ ಬದ್ನಿಕಾಯಿ. ಏನರ ಒಗರಿದ್ದು ಅಂದ್ರೆ ಒಗರು ಬಿಡ್ತಾವ್ರಿ. ಫುಲ್ಲ ನೀರೆಲ್ಲ ಇದು ಆಗ್ಯಾವ, ಕರ್ರಗಾಗ್ಯಾವ ನೋಡಿರಲ್ರಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಅದಕ್ಕೆ ಉಪ್ಪು ಹಾಕೊಂಡ್ ಕೆರೆ ಮ್ಯಾಲ ಶೇಂಗಾ ಕುಟ್ಟ ಹಾಕೋತೀನಿ ರೀ. ಗಟ್ಟಿ ಪಲ್ಯಕ್ಕೆ ನಾನು ಶೇಂಗಾ ಕುಟ್ಟ ಯೂಸ್ ಮಾಡ್ತೀನಿ ರೀ. ಇದಕ್ಕೆ ಅಳಸ್ ಮಾಡಿದೆ ಅಂದ್ರೆ ಶೇಂಗಾ ಕುಟ್ಟ ಬೇಕು, ಗಟ್ಟಿ ಮಾಡಿದೆ ಅಂದ್ರೆ ಶೇಂಗಾ ಕುಟ್ಟ ಬೇಕು ರೀ. ಯಾಕಂದ್ರೆ ಮಸ್ತಾಗಿ ಬರ್ತೈತೆ ರೀ ಶೇಂಗಾ ಕುಟ್ಟ ಐತಂದ್ರೆ, ಟೇಸ್ಟಿ ಆಗ್ತದೆ ರೀ. ಅದಕ್ಕೆಲ್ಲ ಇವಾಗ ಮಿಕ್ಸ್ ಮಾಡ್ಕೊಂಡು ಶೇಂಗಾ ಕುಟ್ಟ ಹಾಕ್ತೀನಿ ರೀ. ಇವಾಗ ನಾನು ನೋಡಿರಿ ಮಿಕ್ಸ್ ಮಾಡ್ಕೊಂಡಲ್ರಿ. ಇವಾಗ ಒಂದು ಸ್ವಲ್ಪ ಶೇಂಗಾ ಕುಟ್ಟ ಹಾಕ್ತೀನಿ ರೀ. ಅಷ್ಟು ಜಾಸ್ತಿ ಶೇಂಗಾ ಕುಟ್ಟ ಹಾಕಲ್ರಿ. ಯಾಕಂದ್ರೆ ಭಾಳ ಶೇಂಗಾ ಕುಟ್ಟ ಹಾಕಿದೆವು ಅಂದ್ರೆ ಗಟ್ಟಿ ಭಾಳ ಆಗ್ತದೆ ರೀ. ಅದಕ್ಕಾಗಿ ಬರೀ ಶೇಂಗಾ ಕುಟ್ಟನೇ ಹತ್ತೈತಿ. ಒಂದು ಸ್ವಲ್ಪ ಶೇಂಗಾ ಕುಟ್ಟ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕೆರೆ ಅದಕ್ಕೆ ಇವಾಗ ನಾನು ಇದು ಮಾಡ್ಕೊತೀನಿ ರೀ. ಒಂದು ಸ್ವಲ್ಪ ಅಂದ್ರೆ ಎಷ್ಟು ಹತ್ತವ ಅಷ್ಟು ನೀರು ಹಾಕೋತೀನಿ. ಹತ್ತಷ್ಟು ಅಂತ ಅಲ್ರಿ, ಬದ್ನಿಕಾಯಿ ಕುದಿಯಂಗೆ ನೀರು ಹಾಕೋತೀನಿ ರೀ ನಾನು. ಬರೀ ನಾವು ಎಣ್ಣೆಗೆ ತಾಳ್ಸೋದಿತ್ತಂದ್ರೆ ಶೇಂಗಾ ಕುಟ್ಟ ಹಾಕೋದು ಹತ್ತಂಗಿಲ್ಲ ರೀ. ಹಾಗೆ ಫ್ರೈ ಮಾಡ್ದಂಗೆ ನಾವು ಯಾವನ್ನ ಇದು ಫ್ರೈ ಮಾಡ್ತೇವಲ್ಲ ರೀ ಮೇಣ, ಹಂಗೆ ಫ್ರೈ ಮಾಡಿದೆ ಅಂದ್ರೆ ಅದೂ ಮಸ್ತ್ ಆಗ್ತದೆ ರೀ. ನಮ್ಮ ರಾಯಣ್ಣಗೆ ಆಮೇಲೆ ಅವ್ರ ಪಪ್ಪ ಶೇಂಗಾ ಕುಟ್ಟ ಇರ್ಬೇಕು ರೀ ಇದ್ರಾಗ. ಅದು ಅಂದ್ರೆ ಚಂದ ಇರ್ತದೆ ಅವ್ರಿಗೆ. ಅದಕ್ಕಲ್ಲಿಗೆ ಶೇಂಗಾ ಕುಟ್ಟ ಹಾಕಿಲ್ಲ ರೀ ನಾನು. ಶೇಂಗಾ ಕುಟ್ಟ ಹಾಕಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಅದಕ್ಕೆಲ್ಲ ಅವ್ರಿಗೆ ಇಷ್ಟ ಆಗ್ತದೆ ಅಂತೇಳಿ ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ಮಾಡತ್ತೀನಿ ರೀ. ಇವಾಗ ಒಂದು ಸ್ವಲ್ಪ ನೀರು ಹಾಕಿನಲ್ರಿ ನೋಡಿರಿ. ಅಷ್ಟೇ ಇದ್ರದಾಗ ನೀರು ಹಾಕಿನ ಮೀಡಿಯಮ್ದಾಗ. ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕೆರೆ ಅದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇದಕ್ಕೆ ಮ್ಯಾಲ ಮುಚ್ಚಿ ಬಿಡ್ತೀನಿ ರೀ ಒಂದು ಸ್ವಲ್ಪ ಕುದಿಯೋಕೆ. ಯಾಕಂದ್ರೆ ಹಿಂಗೆ ಫ್ರೈ ಮಾಡ್ಕೊಟ್ರೆ ಅವ್ರು ತಿನ್ನಂಗಿಲ್ಲ ರೀ. ಅವ್ರು ಒಂದು ಸ್ವಲ್ಪ ಕುದಿಸ್ಬೇಕು. ಅಂದಕ್ಕೆ ಒಂದು ಸ್ವಲ್ಪ ಮೆತ್ತಗಾದ ಅಂದ್ರೆ ತಿಂತಾರೆ ರೀ ಅವರು. ನಮ್ಮ ಮಾಮಾರೇ ಇದು ಬದ್ನಿಕಾಯಿನೇ ತಿನ್ನಲ್ಲ ರೀ ಅವರು. ಬರೀ ರಸನೇ ಹಚ್ಕೊಂಡು ಉಂಡ್ಬಿಡ್ತಾರೆ. ಇವಾಗ ಇದಕ್ಕೆ ಮ್ಯಾಲ ಮುಚ್ಚುತ್ತೀನಿ ರೀ. ಇವಾಗ ನೋಡಿರಿ ಎಷ್ಟು ಭಾರಿ ಕುದಿಯಾಗತ್ತದ ಅಂಥೇಳಿ.
ಮ್ಯಾಲ ಪ್ಲೇಟ್ ಮುಚ್ಚಿಬಿಡ್ತೀನಿ ರೀ. ಅದ ಬಳಿಕ ನೋಡ್ರಿ ನಾವಿಲ್ಲಿ ರೆಡಿ ಹಾಕ್ಯಾರಿ ಎಲ್ಲಿ ಬಂದೀವಿ ಅಂತೇಳಿ ಇದಕ್ಕೆ ಬಂದೀವಿ ರೀ ಅಂಬಾಬಾಯಿದು ಉಡಿ ತುಂಬ್ಕೊಳಕ್ಕೆ. ಇವತ್ತು ಅಂಬಾಬಾಯಿಗೆ ಉಡಿ ತುಂಬ್ತಾರಲ್ರಿ, ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ಆಮೇಲೆ ಊರು ಸೊಸೆಯರಿಗೆ ಎಲ್ಲರಿಗೂ ಉಡಿ ತುಂಬ್ತಾರೆ ರೀ ಇವತ್ತು. ಅದಕ್ಕೆಲ್ಲಗೆ ನಾನು ನಮ್ಮ ಮನೆ ಬಾಜಿಕಿನವರು, ನಮ್ಮ ನೆಗೇಣಿ, ಆಮೇಲೆ ಎಲ್ಲರೂ ನೋಡ್ರಿ ಊರನವರು ಮುತ್ತೈತನಿದ್ದವ್ರು ಎಲ್ಲರೂ ಬಂದಾರ. ಮುತ್ತೈತನಿದ್ದವ್ರಿಗೆ ಎಲ್ಲರಿಗೆ ಉಡಿ ತುಂಬ್ತಾರೆ. ಫಸ್ಟ್ ಎಲ್ಲರೂ ನಾವು ಅಲ್ಲೇ ಕುಂತಾರತ್ತೀವಿ, ಹೋಗಿ ಮೊದಲ ಉಡಿ ತುಂಬ್ಕೋರಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲರೂ ಬಂದಿಲ್ಲ ಸಾಲ್ಗೊಂಡು ಕುಂದ್ರಸ್ಯಾರ್ರಿ. ಕುಂದ್ರಿಸ್ಕ್ಯಾರೆ ಕುಂಕುಮ ಭಂಡಾರ ಹಚ್ಲಾಗತ್ತಾರ್ರಿ. ಆಮೇಲೆ ಹಣೆಗೆ ಆಮೇಲೆ ಗಲ್ಲಕ್ಕೆ ಹಚ್ತಾರಲ್ರಿ, ಕುಂಕುಮ ಭಂಡಾರ ಹಚ್ಕ್ಯಾರೆ. ಆಮೇಲೆ ಜಂಪರ್ ಪೀಸ ಬಳಿ ಇವೇನಿರ್ತಾವಲ್ರಿ ಅವೆಲ್ಲ ಕೈಯಾಗ ಕೊಡ್ತಾರೆ ರೀ, ಅಂದ್ರೆ ಉಡೇದಾಗ ಶರಗದಾಗ ಕೊಡ್ತಾರೆ ರೀ. ಇಲ್ಲಿ ನಿಂತಾರಲ್ರಿ ಈಚೆ ಕಡೆ ಸೈಡಿಗೆ ಇವ್ರು ನೋಡ್ರಿ ನನಗೆ ಬಂಧುಗಳಿಗೆಲೆ ನೀವು ವಿಡಿಯೋ ಮಾಡ್ತಿರಲ್ರಿ ಅವರೇ ಅಲ್ರಿ ನೀವು ಅಂತ ಕೇಳಿದ್ರು ನನಗೆ. ಅವ್ರು ಯಾರು ಅಂತ ನನಗೆ ಗೊತ್ತಿದ್ದಿಲ್ರಿ, ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಿರಬೇಕು. ಹಂಗೆ ಕೇಳಿದ್ರು, ಹೌದ್ರಿ ನಾನೇ ಅಂತ ಹೇಳಿದ್ರಿ ಅವ್ರಿಗೆ. ನಾನು ಅವ್ರಿಗೆ ಕೂನ ಹಿಡ್ದಿತ್ತಿಲ್ಲ, ಇದೇ ಊರ್ದವ್ರು ಏನು ಯಾವ ಬೈಲೂರ್ದವ್ರು ಗೊತ್ತಿಲ್ಲ ರೀ. ಹಂಗೆ ಕೇಳೋಣ, ಹೌದ್ರಿ ನಾನೇ ಅಂತ ಹೇಳಿದ್ರಿ ಅವ್ರಿಗೆ. ಅದು ಹೇಳಿದ್ಬಾಕ ಹೌದ್ರಿ ಇವತ್ತು ಮಾಡಲ್ರಿ ವಿಡಿಯೋ ಅನ್ನಾಗತ್ತಿರು, ಇಲ್ರಿ ಮಾಡ್ತೀನಿ ರೀ ಅಂತ ಹೇಳ್ದ. ಹಂಗಂದ ಬಳಿಕ ಅವರು ಗಪ್ಪಾಗಿ ಹೋದ್ರಿ. ಅವ್ರು ಹಂಗನ ನನಗಂತೂ ಫುಲ್ ಖುಷಿ ಆಯ್ತು ರೀ, ಯಾಕಂದ್ರೆ ಅವರು ನಮ್ಮದು ನೋಡ್ತಾರತ್ತೆ ಅನಿಸಿತ್ತು. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲೇ ಕೂತೀವಿ ನೋಡ್ರಿ ನಾವು ಎಲ್ಲರೂ, ನಮ್ಮ ನೆಗೆಣಿ ನಾನು ನಮ್ಮ ಮನೆ ಬಾಜಿಕಿನವರು ಕೂತಿದ್ದೆವು. ಎಲ್ಲರೂ ಕೂತಾರ ನೋಡ್ರಿ ಇಲ್ಲಿ ಸಾರು ಹೊಂಟ ನೋಡ್ರಿ ಎಷ್ಟು ಮಂದಿ ಬಂದಾರಂತೇಳಿ. ಎಲ್ಲರಿಗೆ ಉಡಿ ತುಂಬ್ತಾರೆ ರೀ ಇವಾಗ, ಕುಂಕುಮ ಭಂಡಾರ ಹಚ್ಚಾರ. ಆಮೇಲೆ ಎಲ್ಲರಿಗೆ ಉಡಿ ತುಂಬ್ತಾರೆ ರೀ. ನೋಡ್ರಿ ನಮ್ಗೆ ಹಣೆ ತುಂಬ ಬಡ್ದಾರ ನೋಡ್ರಿ ಅಂಬಾಬಾಯಿದು. ಫುಲ್ ಹಿಂಗೆ ಇದು ಇವತ್ತು ಪಟ್ಟ ಹೆಂಗೆ ಹಚ್ಕೋತೀವಲ್ರಿ ಆ ರೀತಿ ಹಚ್ಕೊಂಡಾರ ನೋಡ್ರಿ. ಇಲ್ಲಿ ನಮ್ಮ ನೆಗೆಣಿ ಕೂತಾರ, ಆಮೇಲೆ ಆಚೆಗಳ ಸೈಡಿಗೆ ಬೇರೆ ಯಾರೋ ಕೂತಾರ. ನಮ್ಮ ರಚ್ಚು ನೋಡ್ರಿ ಹಾಯ್ ಮಾಡತ್ತಾಳ. ಆಕಿ ಮಕ್ಕೊಂದಿಳ್ರಿ ಬರಮತಿಗೆ ನಾನು ಎಬ್ಬಿಸ್ಕೊಂಬಂದಿನಿ ರೀ ಆಕಿಗೆ. ಇಲ್ಲಿ ಬರತನ ಮಕ್ಕೊಂಡಿಳ್ರಿ, ಇಲ್ಲಿ ಬರ್ನ ಪಟ್ಟನೆ ಎದ್ದು ಬಿಟ್ಟಿಳ್ರಿ ಜಲ್ದಿನೇ. ನಿಮ್ಗೆಲ್ಲರಿಗೆ ಹಾಯ್ ಮಾಡತ್ತಾವ ನೋಡ್ರಿ. ನಮ್ಮ ಚಾದು ಅವರ ದೊಡ್ಡವನ್ ಬಲ್ ಕೂತಾವ ನೋಡ್ರಿ. ಇವಾಗ ನೋಡ್ರಿ ಎಲ್ಲರಿಗೆ ಉಡಿ ತುಂಬಲತ್ತಾರ. ನಮ್ಗೆ ಕೊಟ್ಟಾರ ನೋಡ್ರಿ ಉಡಿ, ಶರ್ಗದಾಗ ತೊಗೊಂಡಿದ್ದು ನಾನು. ಶರ್ಗ್ ಇರ್ತದಲ್ರಿ ಅದು ಉಡಿಯಾಗ ತೊಗೊಂಡೆ ಅಂದ್ರೆ, ಯಾಕಂದ್ರೆ ಇವತ್ತು ಅಂಬಾಬಾಯಿಗೆ ಉಡಿ ತುಂಬ್ತಾರಲ್ರಿ, ಹಂಗೆ ನಮ್ಗೆ ಉಡಿ ತುಂಬಬೇಕಂತೇಳಿ ಮಾಡ್ಯಾರ್ರಿ ಅವರು. ಪುರಾಣ ಹೇಳ್ದವರು ಉಡಿ ತುಂಬಿಸ್ಕೊಂಡ್ ಬಳಕ ಮತ್ತು ಆಮೇಲೆ ಪುರಾಣ ಅಂತ ಹೇಳ್ತಾ ಅಂದಾರ್ರಿ. ಅದಕ್ಕೆಲ್ಲಾಗ ನಾವು ಸುಮ್ಮ ಕೂತೀವಿ, ಬಿಸಿಲು ಅದ ರೀ ಒಂದು ಸ್ವಲ್ಪ. ಅದಕ್ಕೆ ಒಂದೊಂದು ಹೂವು ಕೊಟ್ಟಿರು, ಒಂದೆರಡು ಹೂವು ತಲೆಗೆ ಇಟ್ಕೊಳಗತ್ತಿದ್ರು ನಾನು. ಆಮೇಲೆ ನಿಮ್ಗೆ ಉಡಿ ತುಂಬ್ಯಾರೇನಿಲ್ಲ ಅಂತ ಕೇಳಾಗತ್ತಿರು. ತುಂಬ್ಯಾರ್ರಿ ಅತ್ತೆ ಅವ್ರಿಗೆ ಹೇಳಿದ್ರಿ ನಾನು. ನೋಡ್ರಿ ಇವಾಗ ಇಲ್ಲಿ ತುಂಬಲಾಗತ್ತಾರ ನೋಡ್ರಿ ಉಡಿ. ಎಲ್ಲರಿಗೆ ಉಡಿ ತುಂಬ್ಕೋತ ಹೊಂಟಾರಿ ಸಾಲು ಹೊಂಟ. ಭಾಳ ಜನ ಇದ್ದರು. ಎಲ್ಲರಿಗೆ ಕುಂಕುಮ ಹಚ್ಚೋದು ಆಮೇಲೆ ಉಡಿ ತುಂಬೋದು ಹಂಗೆ ಓಡಾಡೋದು ಮಾಡತ್ತಾರ್ರಿ. ಆಮೇಲೆ ಎಲ್ಲ ಆದ ಬಳಿಕ ನೋಡ್ರಿ ಇಲ್ಲಿ ನಾವು ಉಡಿಯತ್ತೆಲ್ಲ ತುಂಬ್ಕೊಂಡು ಮಾಡ್ಕೆರೆ ಪುರಾಣ ಅವ್ರೊಂದು ಸ್ವಲ್ಪ ಇದು ಹೇಳತ್ತಿರು, ಭಾಷಣ ಮಾಡತ್ತಿರು. ಯಾರ್ಯಾರಿಗೆಲ್ಲ ಸನ್ಮಾನ ಅಂತ ಮಾಡೋದಿರ್ತದಲ್ರಿ, ಶಾಲ ಹಾರ ಅವೆಲ್ಲ ಹಾಕಿ ಸನ್ಮಾನ ಮಾಡತ್ತಿರು. ನಮ್ಗೆ ದೂರ ಅಂದ್ರೆ ಭಾಳ ದೂರ ಕುಂದ್ರಿಸಿರ್ರಿ, ಒಟ್ಟು ಏನೂ ಕಾಣಲೇ ಆಗಿತ್ತು. ಅದಕ್ಕೆಲ್ಲಾಗ ಇಲ್ಲೇ ಒತ್ತಟ್ಟು ಕೂತಿದ್ದೆವು. ಕೂತ್ ಬಳಕ ಎಷ್ಟು ಆಗ್ತದೆ ಅಷ್ಟು ಇದು ಮಾಡಿದ್ರಿ, ಅಂದರೆ ಎಷ್ಟು ಕಾಣ್ತದೆ ಅಷ್ಟು ಇದು ಮಾಡಿದೆವು. ಆಮೇಲೆ ಎಲ್ಲ ಆದ ಬಳಿಕ ಊಟಕ್ಕೆ ಹೋರಿ ಅಂತ ಹೇಳಿದ್ರಿ. ಮುತ್ತೈತನಿದ್ದಾರೆ ಎಲ್ಲರೂ ಊಟ ಮಾಡಿರಿ ಫಸ್ಟ್ ನೀವು ಅಂತ ಹೇಳಿದ್ರು. ಅದಕ್ಕೆ ಊಟಕ್ಕೆ ಹೋಗ್ಬೇಕಂತೇಳಿ ನಾವು ಫಸ್ಟ್ ದೇವ್ರಿಗಾರೆ ಕಾಲು ಬೀಳಬೇಕು, ನಿನ್ನೂ ಬೀಳೋದಾಗಿಲ್ಲ ಇವತ್ತಾರೆ ಬೀಳ್ಬೇಕಂತೇಳಿ ಬಂತಿದ್ದೇವೆ ನೋಡ್ರಿ. ಇವಾಗ ನೋಡ್ರಿ ನಿನ್ನೆಲ್ಲ ಹೋಮ ಮಾಡ್ಯಾರ, ಇವತ್ತು ಮತ್ತು ಹೋಮ ಮಾಡ್ಯಾರ. ಹೋಮ ಮಾಡ್ತಾರಲ್ರಿ ಎಲ್ಲರಿಗೂ ಗೊತ್ತೇದಲ್ರಿ ನಿಮ್ಗೆ. ಹೋಮ ಕುಂಡ ನೋಡ್ರಿ ಇಲ್ಲಿ ಇವತ್ತು 4 ಜೋಡಿ ಹೋಮ ಕುಂಡ ಕೂತೀವಿ. ಆಮೇಲೆ ಇಲ್ಲಿ ನೋಡ್ರಿ ಚರಿಗೆ ಮೇಲೆಲ್ಲ ಇದು ತುಂಬಿಟ್ಕ್ಯಾರೆ, ಎಷ್ಟು ಮಸ್ತಾಗಿ ಮಾಡ್ಯಾರ ಅಂತೇಳಿ. ನಾನು ನಿನ್ನೆ ನೋಡೋದೇ ಆಗಿಲ್ಲರಿ, ನನಗಂತೂ ರಾತ್ರಿ ಆಗಿತ್ತು. ನಿನ್ನೆ ರಾತ್ರಿ ಪುರಾಣ ಕೇಳಕ್ಕೆ ಹೋಗಿದ್ದೇವೆ ರೀ ನಾವು ಮುತ್ತಿಯವ್ರದ್ದು. ಪುರಾಣ ಎಲ್ಲ ನಿನಗೆ ಮುಗೀತು ರೀ. ಇವತ್ತು ಲಾಸ್ಟ್ ದಿನ ಐತ್ರಿ, ಜಗ್ಗೆ ಮಾಡತ್ತಾರ ನೋಡ್ರಿ ಎಷ್ಟು ಮಸ್ತಾಗ್ಯದ ಅಂತೇಳಿ. ಇದೆಲ್ಲ ಮಾಡ್ಕೊಂಡ್ಕೆರೆ ನಾವು ಇಲ್ಲಿ ದೇವರಿಗೆಲ್ಲ ಕಾಲು ಬಿದ್ದು ಮಾಡಿ ಹೋಗ್ಬೇಕ್ರಿ. ಮೂರ್ತಿ ಎತ್ತ ನೋಡ್ರಿ ಎಷ್ಟು ಬೆಸ್ಟಾಗಿ ಕುಂದ್ರಸ್ಯಾರ ಅಂತೇಳಿ, ಎಷ್ಟು ಮಸ್ತಾಗಿ ಕಾಣಾಗತ್ತಾವ ಅಂತೇಳಿ. ಅಂಬಾಭವಾನಿ ಇವಾಗ ಏನು ಹರಿದು ಬರ್ತಾಳೆ ನಂದಂಗೆ ಅನ್ಸಾಗತ್ತೈತ್ರಿ. ಎಲ್ಲರಿಗೂ ಅಂಬಾಭವಾನಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ರೀ ನಾನು. ಎಲ್ಲ ಅಲ್ಲಿ ಕಾಲು ಬಿದ್ದು ಮಾಡಿ ನೋಡ್ರಿ. ಇವಾಗ ಊಟಕ್ಕೆ ಬಂದೀವಿ ನೋಡ್ರಿ ನಾವು. ಊಟಕ್ಕೆ ಅಂತೇಳಿ ಅವರು ಸ್ಪೆಷಲ್ ಹಾಲುಗ್ಗಿ ಮಾಡ್ಯಾರ್ರಿ. ಹಾಲುಗ್ಗಿ ಮತ್ತು ಆಮೇಲೆ ಅನ್ನ ಸಾರ ಮಾಡ್ಯಾರ್ರಿ, ಸಣ್ಣಕ್ಕಿ ಅನ್ನ ರೈಸ್ ಆಮೇಲೆ ಸಾಂಬಾರು ಮಾಡ್ಯಾರ ಎಲ್ಲ ತರಕಾರಿಗಳು ಹಾಕಿ. ನೋಡ್ರಿ ಇವಾಗ ಎಷ್ಟು ಜನ ಸೇರ್ಯದಂತೇಳಿ, ಎಷ್ಟರ ಜನ ಸೇರ್ಯದ್ರಿ, ಎಷ್ಟರ ಮಂದಿ ಬಂದದಂತೇಳಿ. ನಮ್ಮೂರು ಜಾತ್ರೆ ಆದಂಗೆ ಅಲಾಗತ್ತೈತೆ ನೋಡ್ರಿ, ಬಸವಣ್ಣಪ್ಪನ ಜಾತ್ರೆ ಆದಂಗೆ ಅಂಬಾಭವಾನಿದು ಫುಲ್ ಜೋರು ಆಯ್ತು ನೋಡ್ರಿ. ಇವಾಗ ಜಸ್ಟ್ ಬಂದ್ವಿ ನೋಡ್ರಿ ಮನೆಗೆ. ಬಂದ್ಕೆರೆ ನಮ್ಮ ಶಾದು ಎಲ್ಲರೂ ಬಟ್ಟೆ ಕಳೀತಾರ ಅವರು. ನೋಡ್ರಿ ನಮ್ಗೆ ಉಡಿ ತುಂಬ್ಯಾರ ನೋಡ್ರಿ. ಒಳಗೆ ಕುಂಕುಮ ಭಂಡಾರ ಬಳಿ ಆಮೇಲೆ ಉಡಕ್ಕೆ ಸಾಮಾನ ಎಲ್ಲ ಅದಾವ್ರಿ. ಇವತ್ತು ಅಂಬಾಬಾಯಿಗೆ ಉಡಿ ತುಂಬ್ಯಾರಲ್ರಿ, ಅದಕ್ಕೆ ಊರು ಸೊಸೆಯರಿಗೆ ಊರ ಹೆಣ್ಮಕ್ಳಿಗೆ ಅವ್ರೇನು ಉಡಿ ತುಂಬ್ತಾರಂತೇಳಿ ಉಡಿ ತುಂಬಿದ್ರಿ. ಏನು ನೀರಾ
ಇನ್ನಾಗ ಬಂದಿದೆ ರೀ, ಬಿಸಿಲು ಭಾಳ ಅದು ಕಂಡಪಟ್ಟಿ. ಆಕೆ ನೀರಾರ್ಸಿ ಆಗಿದ್ದು, ಇವ ನೀರಾರ್ಸಿ ಆಗಿದತ್ತ ಹೊಡೆಯೋದು ಚರಿಗಿಲೆ ಹೊಡೆದ್ರಿ. ಈಕಿ ನೀರು ಕೊಡತ್ತೇವೆ, ನೀರು ಕೊಡ್ಲಾರ ಬಟ್ಟಾಕ ಏನು ಬೇಕು ಅದು ರಚು ಅಮ್ಮ ಕೊಡ್ತೀನಿ ತಾ ಇಲ್ಲೇ ಅವಳು ಕುಡಿ. ಜಸ್ಟ್ ಏನಾಗಿ ಬಂದೀವ್ರಿ. ನಾವು ಬಟ್ಟೆ ಕಳಿತೇವ್ರಿ ಇವೆಲ್ಲ, ಯಾಕಂದ್ರೆ ಫುಲ್ ದಗಿ ಅದ ರೀ. ಮೊದಲೇ ಇಂಥವೆಲ್ಲ ಉಟ್ಕೊಂತೀವಿ, ಮೊದಲೇ ವಜ್ಜೆಗವ. ರಚು ನೋಡ್ರಿ, ರಚು ಇವತ್ತು ಅದೇ ಡ್ರೆಸ್ ಮೇಲೆ ಇರ್ತಾಳ್ರಿ ಕಳೆಯಲಾಕಿಯನು. ಹಾಂ ಕಳಿತಿಂದಮ್ಮ, ನಮ್ಮ ಶಾದ್ರ ಬಟ್ಟೆ ಕಳೆಯಲ್ತ ದಗಿ ಬಿಡ್ಲತ್ತದ್ರಿ ಆಕಿಯೇನು. ಬಟ್ಟೆ ಕಳೆದಕೆರೆ ನಾನು ಜರ ಕಸ ಹುಡುಗ್ಬೇಕ್ರಿ. ಇದು ಕಸ ಹುಡುಗಲಾರ ಹೋಗಿನಿ ಗಡ್ಬಾಡು ಮಾಡಿದ್ರಿ ನಮ್ಮ ನೆಗ್ಯಾನತ್ತು ಬಂದ ಕೆರೆ, ಅದಕ್ಕೆಲ್ಲ ಹಂಗೆ ಹೋಗಿವಿ. ಈಗ ಒಂದು ಜರ ಬಟ್ಟೆ ಕಳೆದು ಮಾಡ್ಕೆರೆ ಇದು ಕಸ ಹುಡುಗಿ ಅಲ್ಲಿ ಮ್ಯಾಲೆ ಹೋಗಿ ಕುಂದಿರ್ತೀವಿ ರೀ. ಇಲ್ಲ ಮನ್ಯಾಗ ದಗಿ ಭಾಳ ಬಿಡತ್ತದ, ಲೈಟ್ನೂ ಇಲ್ರಿ, ಅದಕ್ಕೆಲ್ಲ ಎಲ್ಲ ಗಾಳಿಗೆ ಹೋಗಿ ಕುಂದಿರ್ತೀವಿ ರೀ ಮ್ಯಾಲ ರೋಡಿನ ಬಲ್ಲಿ.